ನಮಸ್ಕಾರ ಬಂಧುಗಳೇ. ನಾವು ಈ ಇಂದಿನ ಸಂಚಿಕೆಯಲ್ಲಿ ಮೇಷರಾಶಿಯ ಆರೋಗ್ಯ ದೇವತೆ ಯಾರು ಎಂದು ತಿಳಿದುಕೊಂಡೆವು. ಈಗ ಈ ಸಂಚಿಕೆಯಲ್ಲಿ ಮಕರ ಮತ್ತು ಧನುರಾಶಿಯವರ ಆರೋಗ್ಯ ದೇವತೆ ಯಾರು ಎಂದು ತಿಳಿದುಕೊಳ್ಳೋಣ. ನಮ್ಮ ಶಾಸ್ತ್ರಗಳ ಪ್ರಕಾರ ನಮ್ಮ ಜನ್ಮರಾಶಿಗೆ ಅನುಗುಣವಾಗಿ ನಮಗೆ ಒಬ್ಬ ಆರೋಗ್ಯ ದೇವತೆ ಅಥವಾ ದೇವರು ಇರುತ್ತಾರೆ. ನಾವು ಆ ದೇವತೆಯನ್ನು ಅಂದರೆ ನಮ್ಮ ರಾಶಿಗೆ ಯಾರು ಆರೋಗ್ಯ ದೇವತೆ ಅಥವಾ ದೇವರು ಇರ್ತಾರೆ ಅವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಆ ದೇವರು ಅಥವಾ ದೇವತೆ ನಮಗೆ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಂದ ದೂರ ಇಡ್ತಾರೆ ಮತ್ತು ಎಲ್ಲ ರೀತಿಯ ಆರೋಗ್ಯ ಭಾಗ್ಯವನ್ನು ಆ ದೇವರು ನಮಗೆ ಕರುಣಿಸ್ತಾರೆ. ನಾವು ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಧನು ಮತ್ತು ಮಕರ ರಾಶಿಯವರ ಆರೋಗ್ಯ ದೇವರು ಯಾರು, ಅವರನ್ನು ಮತ್ತೆ ಒಲಿಸಿಕೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ. ಧನುರಾಶಿ ಮತ್ತು ಮಕರ ರಾಶಿಯವರಿಗೆ ಜೀವನದ ಸಕಲ ಸಂಕಷ್ಟಗಳನ್ನು ದೂರ ಮಾಡುವ, ನಿಮಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಕರುಣಿಸುವ ಆ ದೇವತೆ ಬೇರೆ ಯಾರೂ ಅಲ್ಲ, ಅವನೇ ನಮ್ಮ ವಿಘ್ನ ವಿನಾಶಕ, ಕೋಟಿ ಸೂರ್ಯ ಸಮಪ್ರಭ, ಲಂಬೋದರ, ವಕ್ರತುಂಡ ಮಹಾಗಣಪತಿ. ಈ ಮಕರ ರಾಶಿ ಮತ್ತು ಧನುರಾಶಿಯವರು ತಿಳ್ಕೊಬೇಕು, ಗಣಪತಿ ಅಂದರೆ ಕೇವಲ ಆರಂಭದ ದೇವತೆಯಲ್ಲ, ಆತ ಅಂದರೆ ಗಣಪತಿ ಸಕಲ ಸಿದ್ಧಿಗಳ ಕಾರಕ. ಈ ಎರಡೂ ರಾಶಿಯವರು ಅಂದರೆ ಮಕರ ಮತ್ತು ಧನುಸ್ಸು ರಾಶಿಯವರು ಗಣೇಶನ ಆರಾಧನೆ ಕೇವಲ ಭಕ್ತಿಯಲ್ಲ, ಅದು ಅವರ ಜೀವನದ ಶ್ರೀರಕ್ಷೆ ಅಂತ ತಿಳ್ಕೊಂಡು ಈ ಗಣಪತಿಯನ್ನು ಆರಾಧನೆ ಮಾಡಬೇಕು. ಹಾಗಾದರೆ ಈ ಎರಡೂ ರಾಶಿಯವರು ಅಂದರೆ ಮಕರ ಮತ್ತು ಧನುಸ್ಸು ರಾಶಿಯವರು ಏಕೆ ಗಣೇಶನನ್ನು ಆರಾಧಿಸಬೇಕು? ನಿಮ್ಮ ರಾಶಿಯಲ್ಲಿರುವಂತಹ ಗ್ರಹಗತಿಗಳ ಪ್ರಕಾರ ಗಣಪತಿ ಅಂದರೆ ವಿಘ್ನ ವಿನಾಶಕ ನಿಮಗೆ ಅಂದರೆ ಮಕರ ರಾಶಿ ಮತ್ತು ಧನುಸ್ಸು ರಾಶಿಯವರಿಗೆ ಆರೋಗ್ಯಕಾರಕನಾಗಿದ್ದಾನೆ. ನಿಮ್ಮಲ್ಲಿರುವಂತಹ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಗಣೇಶನ ಆರಾಧನೆ, ಗಣೇಶನ ಧ್ಯಾನ ಈ ಮಕರ ರಾಶಿ ಮತ್ತು ಧನುಸ್ಸು ರಾಶಿಯವರಿಗೆ ಅತ್ಯಂತ ಫಲಕಾರಿ ಫಲವನ್ನು ಕೊಡ್ತಾ ಇದೆ. ನೀವು ಅಂದುಕೊಂಡ ಕೆಲಸಗಳು ಅಂದರೆ ಈ ಮಕರ ರಾಶಿ ಮತ್ತು ಧನುಸ್ಸು ರಾಶಿಯವರು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳು ಯಾವುದೇ ವಿಘ್ನವಿಲ್ಲದೆ, ಯಾವುದೇ ಅಡೆತಡೆ ಇಲ್ಲದೆ ಸಾಗಬೇಕು ಅಂದರೆ ಈ ಆನೆ ಮುಖದವನ ಅಂದರೆ ಈ ಗಣೇಶನ ಕೃಪೆ ಈ ಎರಡು ರಾಶಿಯವರಿಗೆ ಅತ್ಯಗತ್ಯವಾಗಿರುತ್ತದೆ. ಹಾಗಾದರೆ ಈ ಗಣೇಶನನ್ನು ಈ ಎರಡು ರಾಶಿಯವರು ಅಂದರೆ ಧನಸ್ಸು ಮತ್ತು ಮಕರ ರಾಶಿಯವರು ಹೇಗೆ ಆರಾಧನೆಯನ್ನು ಮಾಡಬೇಕು, ಹೇಗೆ ಅವನ ಪೂಜೆಯನ್ನು ಮಾಡಿದರೆ ಅವನು ಬೇಗ ನಮಗೆ ಒಲಿಯುತ್ತಾನೆ ಎಂಬುದನ್ನು ನೋಡುವುದಾದರೆ ನೋಡಿ, ದೇವರನ್ನು ಮೆಚ್ಚಿಸ್ಬೇಕಂದ್ರೆ ಕಠಿಣ ತಪಸ್ಸು ಮಾಡಬೇಕಿಲ್ಲ, ಅವರಲ್ಲಿರುವಂತಹ ಭಕ್ತಿ ಸಾಕು, ಅವರಲ್ಲಿರುವಂತಹ ನಿಜವಾದಂತಹ ಭಕ್ತಿ ಇದ್ದರೆ ಸಾಕು, ಈ ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು. ಪ್ರತಿ ಕಾರ್ಯದ ಆರಂಭದಲ್ಲಿ ಪ್ರಾರ್ಥನೆ ಅಂದರೆ ನೀವು ಮನೆಯಿಂದ ಹೊರಡಬೇಕಾದ್ರೆ ಅಥವಾ ನೀವೇನಾದರೂ ಹೊಸ ಕೆಲಸ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಾಗ ಕೇವಲ ಒಂದೇ ಒಂದು ನಿಮಿಷ ಕಣ್ಣು ಮುಚ್ಚಿ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಎಂದು ಸ್ಮರಿಸಿ. ಇದು ನಿಮಗೆ ಅಂದರೆ ಮಕರ ರಾಶಿ ಮತ್ತು ಧನುಸ್ಸು ರಾಶಿಯವರಿಗೆ ಆತ್ಮವಿಶ್ವಾಸ ನೀಡುತ್ತದೆ. ಬರೀ ಈ ಎರಡು ರಾಶಿಗಲ್ಲ, ಯಾರೇ ಕೂಡ ಹೊಸ ವ್ಯವಹಾರವನ್ನು ಅಥವಾ ಹೊಸದಾಗಿ ನೀವು ಏನಾದರೂ ಶುರು ಮಾಡ್ತಾಯಿದ್ರೆ ಅಥವಾ ಮನೆಯನ್ನು ಬಿಡುವಾಗ ಈ ಓಂ ಗಂ ಗಣಪತೇ ನಮಃ ಎಂಬುದನ್ನು ನೀವು ಸ್ಮರಿಸಿ ಹೊರಟರೆ ಆ ದಿನ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನೆರವೇರುತ್ತವೆ. ಮತ್ತೊಂದು ಸರಳ ಪೂಜಾ ವಿಧಾನ ಅಂದರೆ ಗಣೇಶನಿಗೆ ಈ ಗರಿಕೆ ದೂರ್ವಾಂತರ, ಅದನ್ನು ಈ ಗರಿಕೆ ಅಂದರೆ ಗಣೇಶನಿಗೆ ಪಂಚಪ್ರಾಣ. ವಾರಕ್ಕೊಮ್ಮೆ ಅಥವಾ ನೀವು ಯಾವಾಗಲಾದರೂ ಬಿಡುವಾಗಿದ್ದರೆ ಈ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದಿಡೀ ಗರಿಕೆ ಅಥವಾ ಗರಿಕೆ ಆಗಿಲ್ಲ ಅಂದ್ರೂ ಒಂದು ತುಳಸಿ ದಳವನ್ನು ಈ ಗಣೇಶನಿಗೆ ಅರ್ಪಿಸುತ್ತಾ ಬಂದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವವು. ಮತ್ತು ಕೆಲವ್ರ ಮನೆಯಲ್ಲಿ, ಅದರಲ್ಲೂ ಈ ಬಾಡಿಗೆ ಮನೆಯಲ್ಲಿ ಇರುವಂಥವ್ರಿಗೆ ಪ್ರತ್ಯೇಕವಾಗಿ ದೇವರ ಕೋಣೆ ಇರೋದಿಲ್ಲ. ಅಂಥವ್ರು ಕೂಡ ಯಾವುದೇ ರೀತಿ ಮುಜುಗರ ಇಲ್ಲದೆ ನಿಮ್ಮ ಶೋಕೇಸ್ನಲ್ಲಿ ಅಥವಾ ಒಂದು ಟೇಬಲ್ ಮೇಲೆ ಅಥವಾ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಒಂದು ಚಿಕ್ಕದಾದ ಗಣಪತಿಯ ಮೂರ್ತಿ ಅಥವಾ ಒಂದು ಫೋಟೋ ಇಟ್ಕೊಂಡು ದಿನಾಲೂ ಅದಕ್ಕೆ ಕೈ ಮುಗಿಯುತ್ತಾ ಬಂದರೆ ಆ ದೇವರು ನಿಮಗೆ ಎಲ್ಲ ಕಷ್ಟ ಕಾಲದಲ್ಲೂ ಕೈ ಹಿಡಿಯುವನು. ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದ ರೀತಿ ಈ ಗಣಪತಿ ದೇವರು ಈ ಮಕರ ರಾಶಿ ಮತ್ತು ಧನುಸ್ಸು ರಾಶಿಯವರಿಗೆ ಕಾಪಾಡುವನು. ಬಂಧುಗಳೇ, ನಾವು ತಿಳ್ಕೊಬೇಕಾಗಿರುವುದು ಗಣಪತಿಯನ್ನು, ಗಣೇಶನನ್ನು ಆರಾಧಿಸುವುದರಿಂದ
ಕೇವಲ ಆರೋಗ್ಯವಷ್ಟೇ ನಮಗೆ ಸಿಗೋದಿಲ್ಲ, ನಮ್ಮ ಇಡೀ ಕುಟುಂಬಕ್ಕೆ, ನಮ್ಮ ಇಡೀ ಫ್ಯಾಮಿಲಿಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಈ ಗಣೇಶ ವಿಘ್ನ ವಿನಾಶಕ ಲಂಬೋದರ ನೀಡ್ತಾ ಬರ್ತಾನೆ. ಮತ್ತು ಅದೇ ರೀತಿ ನಮ್ಮ ಮನೆಯಲ್ಲಿರುವಂತಹ ಕಲಹಗಳು ಕಡಿಮೆ ಆಗ್ತವೆ, ನಮ್ಮ ಮಕ್ಕಳಿಗೆ ಬುದ್ಧಿಶಕ್ತಿ, ವಿದ್ಯಾಭ್ಯಾಸ ಹೆಚ್ಚು ವೃದ್ಧಿಯಾಗ್ತಾ ಹೋಗುತ್ತೆ. ಮತ್ತು ಅನಿರೀಕ್ಷಿತವಾಗಿ ಎದುರಾಗುವಂತಹ ಯಾವುದೇ ಆರೋಗ್ಯ ಸಮಸ್ಯೆಗಳು ಹಾಗೆಯೇ ಹಣಕಾಸಿನ ಸಮಸ್ಯೆಗಳು ಹತೋಟಿಗೆ ಬರ್ತಾ ಹೋಗುತ್ತವೆ. ಹಾಗಾಗಿ ಬಂಧುಗಳೇ, ಈ ಧನುಸ್ಸು ರಾಶಿ ಮತ್ತು ಮಕರ ರಾಶಿಯವರು ಮರೆಯದೆ ನಿಮ್ಮ ರಾಶಿಯ ಆರೋಗ್ಯ ದೇವತೆಯಾದ ಮಹಾಗಣಪತಿಯನ್ನು, ವಿಘ್ನ ವಿನಾಶಕನನ್ನು ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಿ. ಹಾಗಾಗಿ ನೆನಪಿಡಿ ಬಂಧುಗಳೇ, ನಂಬಿಕೆ ಇಟ್ಟವರಿಗೆ ಈ ಗಜಮುಖ ಲಂಬೋದರ ವಿಘ್ನ ವಿನಾಶಕ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ನಿಮ್ಮ ಜೀವನ ಸುಖಮಯವಾಗಿರಲಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಹಾರೈಸುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇದನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.